ಯಾರೂ ಕಾಣಿಸಲ್ಲ ಸರಿಗೆ. ಇವತ್ತು ನೀವೆಲ್ಲ ಒಂದೆರಡು ಲೈನ್ ಇದ್ದಾರೆ, ಹಿಂದ್ಗಡೆ ಪೂರ್ತಿ ನಮ್ಮ ಮಹಿಳೆಯರೇ ಇದ್ದಾರೆ. ಇವತ್ತು ಭಾಳ ಸಂತೋಷದ ವಿಚಾರ. ಮಹಿಳೆಯರು ಯಾರೂ ಅಬಲೆಯರಲ್ಲ, ಯಾವತ್ತೂ ಇಲ್ಲ. ಅವ್ರಿಗಿರೋ ಧೈರ್ಯ, ಶಕ್ತಿ, ಸಾಮರ್ಥ್ಯ ಏನನ್ನಾದರೂ ಮಾಡೋಕ್ಕೆ ಅವರು ಸಿದ್ಧ ಇರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಶ್ವೇತಾ ಬಂಡಿಯವರು ಸುಮಾರು, ನಾನು ಫಸ್ಟ್ ಎಲೆಕ್ಷನ್ 2 ಎಲೆಕ್ಷನ್ಲೂ ಅವರು ನನ್ನ ಜೊತೆಗೆ ಕ್ಯಾಂಪೇನ್ ಮಾಡಿದ್ದಾರೆ. ಸೊ ಐ ನೋ ಹರ್ ವೆರಿ ವೆಲ್, ಚೆನ್ನಾಗಿ ಗೊತ್ತು ನನಗೆ ಅವರು. ಆಮೇಲೆ ಸುಷ್ಮಾ ಅವರಿಗೂ ನಾನು ಶುಭವನ್ನು ಕೊಡ್ತಾಯಿದ್ದೀನಿ. ಅವರು ಪದಗ್ರಹಣ ಮಾಡಿದ ಮೇಲೆ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ. ಜೊತೆಗೆ ಬಲ್ಕೀಶ್ ಬಾನೋರು ಕೂಡ, ಅವರಿಗೂ ಶುಭವನ್ನು ಕೋರ್ತೇನೆ. ಇಲ್ಲಿ ಶ್ವೇತಾ ಅವ್ರಿಗೆ 500 ಮಂಜುನಾಥ್ ಅವ್ರು ಹೇಳ್ದಂಗೆ ಸುಮಾರು ವಿಷಯಗಳನ್ನ ಅವರು ನಿಮಗೆ ತಿಳಿಸಿದ್ದಾರೆ. ಎಲ್ಲರನ್ನೂ ಜೊತೆಗಿಟ್ಕೊಳ್ಳಿ, ಜೊತೆಗೆ ಹೋಗಿ, ಆವಾಗ ಎಲ್ಲರಿಗೂ ಒಂದೇ, ನೀವು ಒಬ್ಬರೇ ದೊಡ್ಡವರು ಅಂತಲ್ಲ. ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಕಷ್ಟಪಟ್ಟು ದುಡ್ದಿದ್ದಾರೆ, ಎಲ್ಲರೂ ಇದ್ದಾರೆ. ಓಕೆ, ಬಟ್ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಒಂದು ಚಿಕ್ಕ ಹುಡುಗಿ ನಾನು ನೋಡಿದಾಗ 10 ವರ್ಷ ಆಯಿತು ಅನಿಸುತ್ತೆ, ಆವಾಗಿಂದ ನೋಡಿದ್ದೀನಿ. ಭಾಳ ಸಣ್ಣ ಹುಡುಗಿ, ಬಟ್ ನನಗಿಂತ ಚೆನ್ನಾಗಿ ಮಾತಾಡೋರು ಅವರು. ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ. ಆಮೇಲೆ ನಾನು ಬರಬೇಕು ಇಲ್ಲಿಗೆ ಅಂತ ಹೇಳ್ತಾ ಇದ್ದೆ, ಬಟ್ ಅಷ್ಟರೊಳಗೆ ನಮ್ಮ ಶಿವಣ್ಣ ಅವರ ಆರೋಗ್ಯ ಹದಗೆಟ್ಟಿದ್ದರಿಂದ ನಾನು ಅವ್ರ ಜೊತೆಗಿದ್ದು ಈ ಕಡೆಗೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ. ಏನೇ ಆದರೂ ನಾನು ನಿಮ್ಮ ಜೊತೆಗೆ, ಎಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳಕ್ಕೆ ಬರ್ತೀನಿ. ಇನ್ನು ಮುಂದೆ ನಾನು ಯಾವುದೇ ಎಲೆಕ್ಷನ್ನಿಗೂ ನಿಲ್ಲಲ್ಲ, ಆದರೆ ನಾನಿಲ್ಲಿದ್ದು ನಿಮ್ಮ ಜೊತೆಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ನಾನು ನಿಮ್ಮೆಲ್ಲರ ಜೊತೆಗೂ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಆಗುತ್ತೆ, ಎಲ್ಲ ನಗುಮುಖ ಇದೆ ಇವತ್ತು, ತುಂಬ ಖುಷಿ. ಆಮೇಲೆ ಸುಷ್ಮಾ ಅವರು, ಸೌಮ್ಯ ಅವರು ಭಾಳ ಧೈರ್ಯ ಅವರಿಗೆ ಚೆನ್ನಾಗಿದೆ. ಅವ್ರಿಗೆ ಪಕ್ಷವನ್ನು ರಾಜ್ಯದಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಶಕ್ತಿ ಇದೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಇದೇ ಕೂಡ ಅದೇ ಥರ ನೀವು ಕೂಡ ಮುಂದೆ ಬನ್ನಿ, ಎಲ್ಲರ ಹೆಲ್ಪ್ ತೊಗೊಳ್ಳಿ, ಏನಾದರೂ ಇದ್ದರೆ ಹೇಳಿ. ನಿಮಗೆ ಯಾವಾಗ ಬರಬೇಕು ನಾ ಬಂದು ನಾನಿಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತೀನಿ ಅಂತ ಹೇಳಕ್ಕೆ ಬರ್ತೀನಿ. ಇನ್ನು ನನ್ನ ತಮ್ಮ ಮಧು, ಏನಾದ್ರು ತಪ್ಪು ಮಾಡಿದ್ರೆ ಹಿಂಗೆ ಕೆಳಗಡೆ ಕೂರಿಸ್ತೀವಿ. ಆಮೇಲೆ ಎಲ್ಲ ಕೆಲಸನ ಯಾರೂ ಬಿಡಬೇಡಿ, ಹೋಗಿ ಮದುಗಿಟ್ಕೊಳ್ಳಿ, ಓಕೆನಾ? ಎಲ್ಲ ಕೆಲಸ ಮಾಡಿಸಿ. ನೀವೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ದೀರ, ಅಲ್ಲಿರೋರು ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಆದ್ದರಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಎಲ್ಲರೂ, ಅಣ್ಣ ಇರ್ಬೋದು, ಮಧು ಇರ್ಬೋದು, 500 ಅವ್ರು ಇರ್ಬೋದು, ಸುಮಾರು ಜನ, ಎಲ್ಲರ ಹೆಸರು ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ನಾನು ಬೆಂಗಳೂರಲ್ಲಿ ಜಾಸ್ತಿ ದಿನ ಇರಬೇಕಾಗಿ ಬಂತು. ಆ ಟೈಮಲ್ಲೂ ಕೂಡ ನನ್ನ ಜೊತೆಗಿದ್ದು ನನ್ನ ತಮ್ಮನೇ. ಅವನಿಂದ ನಾವು ಇವತ್ತೇನೇ ಇದ್ದರೂ ಮನಸ್ಸಿಗೆ ನನಗೆ ಸಮಾಧಾನ, ಸಂತೋಷ. ಎಷ್ಟೇ ಕಷ್ಟ ಇದ್ದರೂ ಅವನು ಯಾವಾಗಲೂ ನನ್ನ ಜೊತೆಗಿದ್ದಾನೆ. ಆದ್ದರಿಂದ ಮಂಜುನಾಥ್ ಭಂಡಾರವ್ರಿಗೆ ಇನ್ಮೇಲೆ ನಾನು ಎಲೆಕ್ಷನ್ ತೊಂದರೆನೇ ಕೊಡೋಲ್ಲ. ಆದ್ದರಿಂದ ನಾನು ಎಲ್ಲರಿಗೂ ನಮಸ್ತೆ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಯಾವುದೇ ಕಾರ್ಯಕ್ರಮ ಇರಲಿ, ಏನೇ ಇದ್ದರೂ ತಿಳಿಸಿ.